ऑथेंटिक न्यूज 19 में आपका स्वागत है। आइए देखते हैं आज की न्यूज। ಇವತ್ತು ವಿಶೇಷವಾಗಿ ಆನಂದ್ ನಗರದ ಸರ್ವಧರ್ಮ ಗೆಳೆಯರ ಬಳಗ ವತಿಯಿಂದ ಇವತ್ತು ಕ್ರಿಕೆಟ್ ಪಂದ್ಯಾವಳಿ ಬಹಳ ವಿಜೃಂಭಣೆಯಿಂದ ಇವತ್ತು ಆಟ ಆಡುವ ಮುಖಾಂತರ ಇವತ್ತು ಮಾಡ್ತಿದ್ದಾರೆ. ನಿಜಕ್ಕೂ ಇವತ್ತು ಸರ್ವಧರ್ಮ ಗೆಳೆಯರ ಬಳಗ ಅಂತ ಹೇಳಿ ಈ ಕಮಿಟಿದವರೊಂದು ಹೆಸರಿಟ್ಟು ಪ್ರತಿ ವರ್ಷನೂ ಕೂಡ ಆಟವನ್ನು ಆಡ್ತಾರೆ. ನಿಜಕ್ಕೂ ಅವರು ಒಂದು ವಿಶೇಷವಾದಂಥ ಒಂದು ಹೆಸರನ್ನು ಇಡುವ ಮುಖಾಂತರ, ಯಾಕಂತ ಹೇಳಿದ್ರೆ ಇವತ್ತು ಆಟ ಅಂತ ಹೇಳಿದ್ರೆ ಯಾವುದೋ ಜಾತಿ ಧರ್ಮ ಭೇದ ಬರಲ್ಲ. ಎಲ್ಲೊಂದು ಕಡೆ ನಾವು ನೋಡ್ತಾ ಇದ್ದೀವಿ, ಆಟದಲ್ಲೇನೂ ಕೂಡ ಜಾತಿ ಹೆಸರಿಟ್ಟು ಆಟ ಆಡುವಂಥದ್ದು ಕೂಡ ನಾವು ನೋಡ್ತಾ ಇದ್ದೀವಿ. ನಿಜಕ್ಕೂ ಇವತ್ತು ವಿಶೇಷವಾಗಿ ಇವತ್ತು ಸರ್ವಧರ್ಮ ಗೆಳೆಯರ ಬಳಗ ಅಂತ ಹೇಳಿ ಇವತ್ತು ಎಲ್ಲರೂ ಕೂಡಿ ಇವತ್ತು ಸತತವಾಗಿ 7 ದಿನ ಆನಂದ್ ನಗರದ ಎಲ್ಲ ಯುವಕರು ಕೂಡ ಇವತ್ತು ಕ್ರಿಕೆಟನ್ನು ಆಡಿದ್ದಾರೆ, ಯಶಸ್ಸನ್ನು ಮಾಡಿದ್ದಾರೆ. ಯಾವುದೂ ಕೂಡ ಗದ್ದಲ ಇಲ್ಲಾರ್ದೆ ಒಂದು ಪ್ರೀತಿ ವಿಶ್ವಾಸದಿಂದ ಇವತ್ತು ಆಟವನ್ನು ಮಾಡಿದ್ದಾರೆ. ಇವತ್ತು ಫೈನಲ್ ಪಂದ್ಯಾವಳಿ ಇದ್ದ ಕಾರಣದಿಂದ ಇವತ್ತು ನಾವು ಕೂಡ ವೀಕ್ಷಣೆಯನ್ನು ಮಾಡ್ತಾ ಇದ್ವಿ. ಭಾಳ ಚೆನ್ನಾಗಿ ಆಡ್ತಾ ಇದ್ದಾರೆ. ಮುಂದೆ ಬರುವಂಥ ದಿನಗಳಲ್ಲಿ ಈ ಏನು ಸರ್ವಧರ್ಮ ಗೆಳೆಯರ ಬಳಗ ವತಿಯಿಂದ ಏನು ಆನಂದ್ ನಗರದಿಂದ ಮಾಡ್ತಿದ್ದಾರೆ, ನಿಜಕ್ಕೂ ಎಲ್ಲ ಒಂದು ಹುಬ್ಬಳ್ಳಿ ಧಾರವಾಡ ಮಾದರಿ ಆಗಬೇಕು. ಯಾಕಂದರೆ ಎಲ್ಲ ಸರ್ವಧರ್ಮ ಗೆಳೆಯರ ಬಳಗ ವತಿಯಿಂದ ಆಟ ಆಡೋತ್ತಿಗೆ ಒಂದು ಮಾದರಿಯಾಗಿ ಎಲ್ಲರೂ ಕೂಡ 100% ಅಲ್ಲಿ ಯಾವುದೂ ಕೂಡ ಜಾತಿ ಇರಲ್ಪ ಆಟದಲ್ಲಿನೂ ಕೂಡ ಅನ್ನುವಂಥ ಮೆಸೇಜ್ ಇವತ್ತು ಯುವಕರು ಕೊಡಬೇಕಂತ ಹೇಳಿ ನಾನು ಬಯಸ್ತಾ ಇದ್ದೀನಿ. ಸರ್, 75,000 ಫಸ್ಟ್ ಪ್ರೈಸ್ ಇದೆ. 2ನೇ ಸ್ಥಾನ ನಮ್ಮ ಫಸ್ಟ್ ಪ್ರೈಸ್ ನಾನು ಕೊಡ್ತಾ ಇದ್ದೀನಿ. 2ನೇ ಇಜಾಜ್ ಪಠಾಣ್ ಅವರು 2ನೇ ಸ್ಥಾನವನ್ನು ಕೊಡ್ತಾ ಇದ್ದಾರೆ. 40,000 ರೂಪಾಯಿ ಕೊಡ್ತಿದ್ದಾರೆ. ಸರ್ವಧರ್ಮ ಗೆಳೆಯರ ಬಳಗದ ಒಂದು ಕಮಿಟಿಗೆ ನಾನು ಮೊದಲೇ ಹೃದಯಪೂರ್ವಕ ಒಂದು ಅಭಿನಂದನೆಯನ್ನು ಹೇಳ್ತೀನಿ. ಯಾಕಂತಂದ್ರೆ ಹೆಸರು ಎಷ್ಟು ಚೆನ್ನಾಗಿ ಇಟ್ಟಿದ್ದಾರೆ, ಸರ್ವಧರ್ಮ ಅಂತ. ಅದೇ ರೀತಿಯಾಗಿ ಎಲ್ಲ ಧರ್ಮದವರು ಕೂಡ ಇಲ್ಲಿ ಭಾಗವಹಿಸಿದ್ದಾರೆ. ನೋಡೋದಕ್ಕೂ ಚೆನ್ನಾಗಿ ಆಡ್ತಾ ಇದ್ದಾರೆ. ಎಲ್ಲ ಟೀಮ್ನಲ್ಲಿಯೂ ಎಲ್ಲ ಧರ್ಮದವರು ಕೂಡ ಭಾಗಿಯಾಗಿದ್ದಾರೆ. ಹಿಂದೂ, ಮುಸ್ಲಿಂ, ಕ್ರಿಶ್ಚಿಯನ್ ಎಲ್ಲರೂ ಕೂಡ ಭಾಗಿಯಾಗಿದ್ದಾರೆ. ನೋಡೋಕೆ ತುಂಬ ಸುಂದರವಾಗಿದೆ. ಎಲ್ಲರೂ ಕೂಡಿ ಆನಂದ್ ನಗರದಲ್ಲೇ ಸ್ಪೆಷಲ್ ಆಗಿರೋದ್ರಿಂದ, ವಿಶೇಷವಾಗಿ ಆನಂದ್ ನಗರದ ಜನರೇ ಒಂದೇ ಕಡೆ ಇರುವಂಥ ಜನರು ಒಂದೇ ಜಾಗದಲ್ಲಿ ಒಂದೇ ಒಂದು ಮೈದಾನದಲ್ಲಿ ಎಲ್ಲ ಧರ್ಮದವರು ಕೂಡ ಆಡ್ತಾ ಇರೋದು ಒಂದು ಮೊದಲು ಆ ಸ್ಥಾನಕ್ಕೆ ನಮ್ಗೆ ಕರೆದಿರೋದಕ್ಕೆ ನಾವು ಒಂದು ವಿಶೇಷತೆಯನ್ನು ನಾನು ಧನ್ಯವಾದನ ಹೇಳೋಕ್ಕೆ ಇಷ್ಟಪಡ್ತೀನಿ. ಸೊ ನಾವು ಈ ರೀತಿಯಾಗಿ ಎಲ್ಲ ಕಡೆನೂ ಆಗಲಿ, ಒಂದೇ ಜಾಗದಲ್ಲಿನೇ ಸರ್ವಧರ್ಮದ ಕಾರ್ಯಕ್ರಮಗಳನ್ನು ಇನ್ನೂ ಸ್ವಲ್ಪ ಹೆಚ್ಚಾಗಿ ಮಾಡಲಿ, ಅಂದ್ರೇ ಭಾವೈಕ್ಯತೆ ಕೂಡ್ತದೆ ಅಂತ ಹೇಳ್ತಾ ಇದೇ ರೀತಿ ಮಾಡಲಿ ಅಂತ ನಾವು ಧನ್ಯವಾದ.